ನಮಸ್ಕಾರ ಸ್ನೇಹಿತರೆ, ಇದು ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಜೋಳದ ಹಿಟ್ಟಿನ ದಪಾಟಿ. ಜೋಳ ಬೀಸ್ಕೊಂಬರ, ಒಂದು ಬಟ್ಲು ಉದ್ದಿನಬೇಳೆ, ಒಂದು ಬಟ್ಲು ಹಮೇಜ, 4ರಿಂದ 5 ಚಮಚೆ ಜೀರಿಗೆ, ಒಂದು 8ರಿಂದ 10 ಲವಂಗ, ಒಂದು 8ರಿಂದ 10 ಮೆಣಸು ಹಾಕಿ ಬೀಸ್ಕೊಂಡು ಬಂದು ಮಾಡಿರಿ ಇದು ದಪಾಟಿ. ಹಿಟ್ಟು ಬೀಸ್ಕೊಂಬಂದೇವು ನೋಡ್ರಿ ನಾವು. ಹಿಂಗಾಗ್ಯದ ಹಿಟ್ಟು. ಒಂದು ಸಲ ಜೋಳಕ್ಕೆ ಅಷ್ಟೆಲ್ಲ ಹಾಕಿ ಬೀಸ್ಕೊಂಡು ಬರ್ರಿ. ಇದಕ್ಕೆ ಒಂದಿಷ್ಟು ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಇದಕ್ಕೆ ಹಾಕೊಳ್ಳೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಒಂದು ಸೂಡಷ್ಟು ಕೊತ್ತಂಬರಿ ಹಾಕ್ಕೊಳ್ಳಿ. ನಿಮ್ಮ ಮನ್ಯಾಗ ಖಾರ ಹೆಂಗೆ ತಿಂತಾರೆ ನೋಡಿ ಮೆಣ್ಸಿಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಮೆಣಸಿಗೆ ಹಾಕ್ಕೊಳ್ಬತ್ತೀನಿ ನೋಡಿರಿ. ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಇದು ರುಬ್ಬಿದ ಮಸಾಲೆ ಹಾಕೋತೀನಿ ನೋಡಿರಿ. ಇದಕ್ಕೆ ಕೊತ್ತಂಬರಿ, ಹಸಿಮೆಣ್ಸಿಕಾಯಿ, ಜೀರಿಗೆ ಸಣ್ಣಗೆ ರುಬ್ಕೊಳ್ಳಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಒಂದು ಸ್ಪೂನ್ ಕೆಂಪು ಖಾರ ಹಾಕ್ಕೊಳ್ಳಿ. ಸ್ಪೂನ್ ತೊಗೊಂಡಿದ್ದೆಲ್ಲ ಕೈಯಾಡಿಸ್ಕೊಳ್ಳಿ. ಇದಕ್ಕೆ ಜಿಗಿ ಹಾಕ್ಕೊಳ್ಳಿ, ಹೆಸರು ಬಂದು ನೀರು. ತುಂಬ ರುಚಿಯಾಗಿರುತ್ತೆ ದಪಾಟಿ. ಹೆಸರು ಬಂದು ನೀರು ಹಾಕೋತೀನಿ ನೋಡಿರಿ. ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ನೀರು. ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಒಂದು 10 ನಿಮಿಷ ಮುಚ್ಚಿಡಿ ಪ್ಲೇಟು ಹಿಟ್ಟು. ನೋಡಿರಿ ಹಿಂಗೆ ನಾದ್ಕೊಂಡು ಚೆಂದಾಗಿ ನಾದ್ಕೊರಿ. ಇದು ಈ ಥರ ವಡಿ ಮಾಡ್ಕೊರಿ. ಒಂದು ಸ್ವಲ್ಪ ಮ್ಯಾಗ ಎಳ್ಳು ಹಚ್ಕೊರಿ. ಈ ಥರ ಮಾಡ್ಕೊರಿ. ಒಂದು ಸ್ವಲ್ಪ ಎಳ್ಳು ಹಚ್ಕೊರಿ ಮ್ಯಾಗ. ರೊಟ್ಟಿ ಹೆಂಗೆ ಬಡ್ಕೊತೀರಿ ಹಂಗೆ ತೆಳ್ಳಗೆ ಬಡೀರಿ. ಇದು ಈ ಥರ ತೆಳ್ಳಗೆ ಬಡಿ, ರೊಟ್ಟಿ ಬಡ್ದಂಗೆ. ದಪಾಟಿಗೆ ನೀರು ಹಚ್ತೀನಿ ನೋಡ್ರಿ. ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಚಿರಿ. ಎಣ್ಣೆ ಹಚ್ತೀನಿ ನೋಡ್ರಿ ದಪಾಟಿಗೆ ಮ್ಯಾಗ. ಚೆಂದಾಗಿ ಬೇಯಿಸ್ರಿ.